ಸ್ಟೇಟಲ್ಲಿ ಎಕನಾಮಿಕ್ಸಲ್ಲಿ 613 ಸಮಥಿಂಗ್ ಮಕ್ಕಳಿಗೆ ಔಟ್ ಆಫ್ ಔಟ್ ಬಂದದ್ದು 100. ಅದರಲ್ಲಿ ಇಬ್ಬರು ನಮ್ಮ ಮಕ್ಕಳು. ಹಾಗೆ ಇನ್ನೂ ಕೆಲವು ಸಬ್ಜೆಕ್ಟ್ಸ್ ನಾವು ಮನೆಗೆ ಟ್ಯಾಲಿ ಮಾಡ್ತಾ ಇದ್ದೆವು. ಸೊ ಹಾಗೆಲ್ಲ ನೋಡಿದರೆ ನಮ್ಮದು ಬೆಸ್ಟ್ ರಿಸಲ್ಟ್ಸ್ ಅಂತಲೇ ಹೇಳ್ಬೋದು. ಒಂದು 39 ಡಿಸ್ಟಿಂಕ್ಷನ್ಸ್. ಸುಳ್ಯ ತಾಲೂಕಿನಲ್ಲಿ ನಮ್ಮ ಸೈನ್ಸಿನ 2 ವಿದ್ಯಾರ್ಥಿಗಳು ಅಮೋಘ್ ಮತ್ತು ಕೃತಸರ ದೀಪ್ತ ತಾಲೂಕಿನಲ್ಲಿ ಟಾಪರ್ ಆಗಿ ಬಂದದ್ದು ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಅನೇಕ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನಮ್ಮ ಸಂಸ್ಥೆಯಲ್ಲಿ ನೀಡಲಾಗ್ತಾ ಇದೆ ಸರ್. 100% ರಿಸಲ್ಟ್ ಬರೋದು ಮುಖ್ಯವಲ್ಲ, ಬಟ್ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಸೇರುವಾಗ ಮಕ್ಕಳಂದರೆ ಮಾರ್ಕ್ಸ್ ತುಂಬ ಕಡಿಮೆ ಇರ್ತದೆ. ಅವರನ್ನು ಮತ್ತೆ ನಾವು ಪಳಗಿಸಿ ಮತ್ತು ಮಕ್ಕಳೊಂದು ಇಂಟ್ರೆಸ್ಟ್ ತೋರಿಸಿದ್ರೆ ಒಳ್ಳೆ ಮಾರ್ಕ್ಸನ್ನು ತೆಗಿತಾರೆ. ಮುಂದೆ ನಮಗೆ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ. ಸೈನ್ಸಲ್ಲಿ ಅವರು CET ನೀಟಲ್ಲಿ ಒಳ್ಳೆ ರ್ಯಾಂಕ್ ಪಡ್ತಾರೆ ಅಂತೇಳಿ. ಸ್ಟೇಟ್ ಲೆವೆಲಲ್ಲಿ ಈ ಕಾಲೇಜು ಗುರುತಿಸಿಕೊಳ್ಳಬೇಕು ಎನ್ನುವುದು ನಮ್ಮ ತುಂಬ ಆಸೆಯಾಗಿತ್ತು. ಆದರೆ ಇವಾಗ ತಾಲೂಕು ಲೆವೆಲ್ನಲ್ಲಿ ನಮಗೆ ಉತ್ತಮ ಫಲಿತಾಂಶ ಬಂದಿದೆ. ನಾನು ಜಾಸ್ತಿ ಅಂತ ಹೇಳಿ ಓದ್ತಾ ಇರಲಿಲ್ಲ. ಒಂದು 3 hours ಒಂದು ಮ್ಯಾಕ್ಸಿಮಮ್ ಒಂದು ಓದ್ತಿದ್ದೆ. ಅದರ ಜೊತೆ ಒಂದು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಖುಷಿರಾ. ನಾವು ಇಷ್ಟು ಒಳ್ಳೆ ಅಂಕ ತೆಗಿಲಿಕ್ಕೆ ಮೇಯ್ನಾಗಿ ರೀಸನ್ ಅಂತ ಹೇಳಿದರೆ ನಮ್ಮ ಲೆಕ್ಚರರ್ಸ್. ವೀಕ್ಷಕರೇ ನಮಸ್ತೆ. PUC ಫಲಿತಾಂಶ ಪ್ರಕಟಗೊಂಡಿದೆ. ಸುಳ್ಯ ತಾಲೂಕಿನ ವಿದ್ಯಾಸಂಸ್ಥೆಗಳು ಉನ್ನತವಾದ ಸಾಧನೆಯನ್ನು ಮಾಡಿದೆ. ಅನೇಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಕೂಡ ಉನ್ನತ ಅಂಕಗಳೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಆ ಮೂಲಕ ನಮ್ಮ ತಾಲೂಕಿಗೆ ಹೆಮ್ಮೆಯನ್ನು ತಂದಿದ್ದಾರೆ. ನಾನೀಗ ಇರುವಂಥದ್ದು KVG ಕ್ಯಾಂಪಸ್ನಲ್ಲಿ. ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರು ಹಾಕಿಕೊಟ್ಟಿರುವಂಥ ಶಿಕ್ಷಣದ ಪರಂಪರೆ ಏನಿದೆ, ಸುಳ್ಯವನ್ನು ಕಟ್ಟಿದವರು ಅವರು, ಶಿಕ್ಷಣವನ್ನು ಕಟ್ಟಿದವರು ಅವರು. ಹಾಗಾಗಿ ಅವರು ಹಾಕಿಕೊಟ್ಟ ಆ ಪರಂಪರೆಯಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳು ಮುಂದಡಿ ಇಡ್ತಾ ಇದೆ. ಡಾಕ್ಟರ್ KV ಚಿದಾನಂದ, ಅದೇ ರೀತಿ ಅಕ್ಷಯ್ KC ಅವರ ಸಾರಥ್ಯದಲ್ಲಿ ಈಗ ನಡೀತಾ ಇರುವಂಥದ್ದು ಈ ಒಂದು ನೆಹರು ಸ್ಮಾರಕ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು. ನಮ್ಮೊಂದಿಗೆ ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರುವಂಥ ಶ್ರೀಮತಿ ಮಿಥಾಲಿ P. ರೈ ಅವರಿದ್ದಾರೆ. ಆಡಳಿತಾಧಿಕಾರಿಗಳಾಗಿರುವಂಥ ಚಂದ್ರಶೇಖರ ಪೇರಲ್ ಅವರು ಸರ್ ಇದ್ದಾರೆ. ಅದೇ ರೀತಿ ಎಲ್ಲ ಉಪನ್ಯಾಸಕ ವೃಂದದವರಿದ್ದಾರೆ. ವಿದ್ಯಾರ್ಥಿಗಳನ್ನು ಕೂಡ ನಾವು ಮಾತಾಡಿಸಲಿಕ್ಕಿದ್ದೇವೆ. ಈ ಒಂದು ವಿದ್ಯಾಸಂಸ್ಥೆ ಕೂಡ ಉತ್ತಮ ಫಲಿತಾಂಶವನ್ನು ಪಡೆಯುವುದರ ಜೊತೆಗೆ ವಿಜ್ಞಾನ ವಿಭಾಗದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಟಾಪರ್ ಆಗಿರುವಂಥದ್ದು ಕೂಡ ಹೆಮ್ಮೆಯ ಸಂಗತಿ. ಪ್ರಾಂಶುಪಾಲರಿದ್ದಾರೆ. ಮೇಡಮ್, ಈ ಬಾರಿಯ ಫಲಿತಾಂಶದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀವಿ? ನಮಸ್ತೆ. ರಿಸಲ್ಟ್ ನನಗೆ ಖುಷಿ ತಂದಿದೆ. ಬಿಕಾಸ್ ಓವರ್ ಆಲ್ ಮಾರ್ಕ್ ನೋಡೋಕೆ ಮಕ್ಕಳು ತಂದಿದ್ದಾರೆ ಒಳ್ಳೆ ಮಾರ್ಕ್. ಯಾಕಂದರೆ ಎಂಟ್ರಿ ಲೆವೆಲಲ್ಲಿ ನಮಗೆ ಎಲ್ಲರೂ ಎಬೋ 80, 85 ಆ ಥರ ಮಕ್ಕಳು ಇರಲಿಲ್ಲ. ಬಟ್ ಇನ್ನೂ ಒಳ್ಳೇದು ಮಾಡ್ಬೋದಿತ್ತು ಅಂತ ಅನ್ನಿಸ್ತದೆ ನನಗೆ ಪರ್ಸ್ನಲಿ. ಆ್ಯಂಡ್ ಡೆಫಿನೆಟ್ಲಿ ಮ್ಯಾನೇಜ್ಮೆಂಟಿದ್ದು ಸಪೋರ್ಟ್, ಕೋಆಪ್ರೇಷನ್, ನಮ್ಮದು ಅಡ್ಮಿನಿಸ್ಟ್ರೇಟರ್ ಅವ್ರು ಬಂದು ಪ್ರತಿ ಸಲ ಕೇಳ್ತಾರೆ ಹೇಗೆ ಓದ್ತಾ ಇದ್ದಾರೆ ಅಂತ. ಆ್ಯಂಡ್ ಆಲ್ ಸ್ಟಾಫ್, ಎಲ್ಲ ಸ್ಟಾಫ್ ರಿವಿಷನ್ ಹಾಲಿಡೇಸ್ ಟೈಮಲ್ಲಿ ಕರೆಸಿ ಅವರ ಬೆನ್ನ ಹಿಂದೆ ಬಿದ್ದು. ಸೊ ಓವರ್ ಆಲ್ ರಿಸಲ್ಟ್ ಬಗ್ಗೆ ಐ ಆಮ್ ರಿಯಲಿ ಹ್ಯಾಪಿ. ಬಟ್ ಇನ್ನೂ ಐ ಥಿಂಕ್ ನನ್ನ ಸ್ಟಾಫಿಗೆ, ಸ್ಟೂಡೆಂಟ್ಸಿಗೆ ಇನ್ನೂ ಕೆಪಾಸಿಟಿ ಇತ್ತು ಅಂತ ನನಗೆ ಅನ್ನಿಸ್ತದೆ. ಆ್ಯಂಡ್ ಮೋರ್ ಓವರ್ ನನಗೆ ಟೋಟಲ್ ರಿಸಲ್ಟ್ ಅನ್ನೋದಕ್ಕಿಂತ ಅವ್ರದ್ದು ಓವರ್ ಆಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ನನಗೆ ಈಕ್ವಲಿ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ಬಿಲ್ಡಿಂಗ್ ಅವ್ರ ನೇಷನ್ ಬಿಲ್ಡಿಂಗ್ ಕಡೆಗೆ ಅವರು. ಸೊ ಆಲ್ರೌಂಡರ್ಸ್ ಕೂಡ ಇದ್ದಾರೆ. ಈಗ ನಮ್ಮ ಬಂದ ಟಾಪರ್ಸ್ ಮಕ್ಕಳು ಆಲ್ರೌಂಡರ್ಸ್ ಕೂಡ. ಸ್ಪೋರ್ಟ್ಸಲ್ಲಿದ್ದಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್, ಡಿಬೇಟ್ಸ್, ಸ್ಪೀಚ್. ಸೊ ಅದು ನನಗೆ ಆ್ಯಡೆಡ್ ಪ್ಲಸ್ ಪಾಯಿಂಟ್. ಸೊ ಐ ಆಮ್ ಹ್ಯಾಪಿ, ಐ ಆಮ್ ಗ್ಲಾಡ್. ಏನು ಈ ವಿದ್ಯಾಸಂಸ್ಥೆ ವಿಶೇಷತೆ? ವಿಶೇಷತೆ ಅಂದರೆ ನಾವು ಟೋಟಲಿ ಖಾಲಿ ಓದು ಒಂದೇ ಫೋಕಸ್ ಮಾಡೋದೇ. ನನಗೆ ಅವ್ರ ಆಲ್ರೌಂಡ್ ಡೆವಲಪ್ಮೆಂಟ್. ಸಾಧಾರಣ ಎಲ್ಲ ಕಾಂಪಿಟೇಷನ್ಸ್ಗೆ ಹೋದ ಮಕ್ಕಳೇ ಇವರೆಲ್ಲರೂ. ಈಗ ಮಾರ್ಕ್ ತೆಗೆದ ಮಕ್ಕಳು ಸಾಧಾರಣ ಬೇರೆ ಕಾಂಪಿಟೇಷನ್ಸಲ್ಲಿ ಕಾಲೇಜನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ, ವಿನ್ ಆಗಿದ್ದಾರೆ. NCCಯಲ್ಲಿದ್ದವರು ಇದ್ದಾರೆ, ಇಲ್ಲಿ ಮಾರ್ಕ್ ತೆಗೆದವರಲ್ಲಿ. ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡಿದವರು ಇದ್ದಾರೆ. ಬಟ್ ಧೈರ್ಯದಿಂದ ಅಂದರೆ ಎದುರು ನಿಂತು ಮಾತಾಡುವಂಥ ಮಕ್ಕಳು ನಂದು. ಸೊ ಬಿಕಾಸ್ ದಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದ ಕಾಲೇಜ್, ಅವ್ರದ್ದು ಓವರ್ ಆಲ್ ಪರ್ಸ್ನಾಲಿಟಿ ಬಿಲ್ಡಿಂಗಿಗೆ. ಆ್ಯಂಡ್ ಆಲ್ ದ ಸ್ಟಾಫ್ ಆಲ್ಸೋ ತುಂಬ ಸಪೋರ್ಟಿವ್ ಸ್ಟಾಫ್. ಸ್ಟೇಟಲ್ಲಿ ಎಕನಾಮಿಕ್ಸಲ್ಲಿ 613 ಸಮಥಿಂಗ್ ಮಕ್ಕಳಿಗೆ ಔಟ್ ಆಫ್ ಔಟ್ ಬಂದದ್ದು 100. ಅದರಲ್ಲಿ ಇಬ್ಬರು ನಮ್ಮ ಮಕ್ಕಳು. ಹಾಗೆ ಇನ್ನೂ ಕೆಲವು ಸಬ್ಜೆಕ್ಟ್ಸ್ ನಾವು ಮನೆಗೆ ಟ್ಯಾಲಿ ಮಾಡ್ತಾ ಇದ್ದೆವು. ಸೊ ಹಾಗೆಲ್ಲ ನೋಡಿದರೆ ನಮ್ಮದು ಬೆಸ್ಟ್ ರಿಸಲ್ಟ್ಸ್ ಅಂತಲೇ ಹೇಳ್ಬೋದು. ಒಂದು 39 ಡಿಸ್ಟಿಂಕ್ಷನ್ಸ್ ಕೂಡ ಬಂದಿದೆ ಮಕ್ಕಳಿಗೆ. ಅಷ್ಟಲ್ಲದೆ ಮಕ್ಕಳು ಇನ್ನೂ ಹೋಪ್ಫುಲ್ ಇದ್ದಾರೆ. ನಾವು ಇನ್ನೂ ಬೆಟರ್ ಮಾಡ್ಬೋದಿತ್ತು ಅಂತ ಹೇಳಿ ಎಕ್ಸಾಮ್ 2 ಬಗ್ಗೆ ಕೂಡ ಬರೆಯೋ ಇದರಲ್ಲೂ ಇದ್ದಾರೆ. ಹಾಗೆ ನಮ್ಮೊಂದಿಗೆ ಆಡಳಿತಾಧಿಕಾರಿಗಳಾಗಿರುವಂಥ ಚಂದ್ರಶೇಖರ ಪೇರಾಲ್ ಸರ್ ಅವರಿದ್ದಾರೆ. ಸುದೀರ್ಘ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದರು, ಶಿಕ್ಷಣದ ಆಡಳಿತದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದರು. ಈ ಸಂಸ್ಥೆ ಆಡಳಿತಾಧಿಕಾರಿಯಾಗಿದ್ದಾರೆ. ಏನು ಈ ಕ್ಷೇತ್ರದ ಈ ಒಂದು ಫಲಿತಾಂಶದ ಬಗ್ಗೆ ಸರ್?
ಭಾಳ ಖುಷಿ ಆಗ್ತಾ ಇದೆ. ಫಲಿತಾಂಶ ಒಳ್ಳೆಯದಾಗಿ ಬಂದಿದೆ. ನಾವು ನಿರೀಕ್ಷೆ ಮಾಡಿದಷ್ಟು ಬರಲಿಲ್ಲ, ಆದರೂ ಕೂಡ ಫಲಿತಾಂಶ ಒಳ್ಳೆಯದಾಗಿ ಬಂದಿದೆ. ಭಾಳ ಸಂತೋಷದ ವಿಚಾರ ಅಂದರೆ ಸುಳ್ಯ ತಾಲೂಕಿನಲ್ಲಿ ನಮ್ಮ ಸೈನ್ಸ್ನ 2 ವಿದ್ಯಾರ್ಥಿಗಳು ಅಮೋಘ್ ಮತ್ತು ಕೃತಸರ ದೀಪ್ತ ತಾಲೂಕಿನಲ್ಲಿ ಟಾಪರ್ ಆಗಿ ಬಂದದ್ದು ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಾವು ಸೈನ್ಸ್ನಲ್ಲಿ ಈಗ ನೀಟ್ ಮತ್ತು CET ಕೋಚಿಂಗ್ಗಳನ್ನು ಎಕ್ಸ್ಟೆನ್ಸಿವ್ ಆಗಿ ಮಾಡ್ತಾ ಇದ್ದೇವೆ. ಹಾಗೆ ಅದರಲ್ಲಿ ಕೂಡ ಒಂದು ಹೋಪ್ಸ್ ಇದೆ. ಹಾಗಾಗಿ ಈ 2 ವಿದ್ಯಾರ್ಥಿಗಳು ತಾಲೂಕಿನಲ್ಲಿ ಟಾಪರ್ಸ್ ಆದದ್ದು ನಮಗೆ ಭಾಳ ಖುಷಿ ತಂದಿದೆ. ಮತ್ತು ಆರ್ಟ್ಸ್ ವಿಭಾಗದಲ್ಲಿ ಕೂಡ ಒಬ್ಬ ವಿದ್ಯಾರ್ಥಿ ಸ್ಪೋರ್ಟ್ಸ್ ವಿದ್ಯಾರ್ಥಿ ಆದರೂ ಕೂಡ ಕ್ಲಾಸಲ್ಲಿ ಟಾಪರ್ ಆಗಿದ್ದಾನೆ, ಆರ್ಟ್ಸಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಾನೆ. ಅದು ಕೂಡ ನಮಗೆ ಸಂತೋಷವಾದಂಥ ವಿಚಾರ. ಒಟ್ಟಾರೆಯಾಗಿ ನಮ್ಮ ಕಾಲೇಜ್ ನೆಹರು ಮೆಮೋರಿಯಲ್ ಕಾಲೇಜ್ ಈ ವರ್ಷ ಸುವರ್ಣ ಸಂಭ್ರಮೋತ್ಸವವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಹಾಗಾಗಿ ನಾವು ಇನ್ನೂ ಕೂಡ ಈ ಕಾಲೇಜನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಬಹುಶಃ ಎಲ್ಲ ರೀತಿಯಲ್ಲಿಯೂ ಮ್ಯಾನೇಜ್ಮೆಂಟ್ನವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇನ್ನೂ ಕೂಡ ನಮ್ಮ ಕಾಲೇಜನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ನಾವು ಒಂದು ಹೊಸ ದೀಕ್ಷೆಯನ್ನು ತೊಡಬೇಕಂತ ಇದ್ದೇವೆ. ಯಾಕಂದರೆ ಸುವರ್ಣ ಸಂಭ್ರಮದ ಈ ಸಂಭ್ರಮದಲ್ಲಿ ಇನ್ನೂ ಕೂಡ ಹೆಚ್ಚು ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ನಾವು ಒಂದು ಒಳ್ಳೆಯ ಕಾಲೇಜನ್ನಾಗಿ ಪರಿವರ್ತಿಸಬೇಕು ಅಂತ ಇದೆ. ನಮ್ಮಲ್ಲಿ NCC ಕೂಡ ಇದೆ, ಅದು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹದಾಯಕವಾಗಿದೆ. ಮತ್ತು ಎಲ್ಲ ಮಕ್ಕಳಿಗೆ ಕಲಿಯುವಂಥ ಕಂಪ್ಯೂಟರ್ ಇರಲಿ, ಕ್ಲಾಸ್ ರೂಮ್ಸ್ ಇರಲಿ, ಎಲ್ಲರೂ ಕೂಡ ಅತ್ಯುತ್ತಮವಾದ ಒಂದು ಸೌಲಭ್ಯಗಳನ್ನು ನಮ್ಮ ಮ್ಯಾನೇಜ್ಮೆಂಟ್ ಅವರು ಒದಗಿಸಿಕೊಟ್ಟಿದ್ದಾರೆ. ಈ ಫಲಿತಾಂಶದಲ್ಲಿ ತೃಪ್ತಿ ಇದೆ. ಓಕೆ ಸರ್, ನಮ್ಮೊಂದಿಗೆ ಈ ವಿದ್ಯಾಸಂಸ್ಥೆ ಕನ್ನಡ ಉಪನ್ಯಾಸಕಿ ನಮ್ಮ ಜೊತೆಗೆ ಇದ್ದಾರೆ. ಬೇಬಿ ವಿದ್ಯಾ ಅವರು ನೇಷನ್ ಬಿಲ್ಡರ್ ಅವಾರ್ಡ್ ಕೂಡ ಪಡೆದವರು ಕಳೆದ ಬಾರಿ. ಏನು ಹೇಳ್ತೀರಿ ಮೇಡಮ್ ಇದರ ಫಲಿತಾಂಶದ ಬಗ್ಗೆ? ಸರ್ ನಮಸ್ತೆ. ನಮ್ಮ ಕಾಲೇಜಿನ ಫಲಿತಾಂಶ ನಮಗೆ ನಿಜಕ್ಕೂ ಸಂತೋಷವನ್ನು ತಂದಿದೆ. ನಮ್ಮ ವಿದ್ಯಾರ್ಥಿಗಳು ಮುಖ್ಯವಾಗಿ ಪೂಜ್ಯ ಡಾಕ್ಟರ್ KVG ಅವರು ಸುಳ್ಯದ ಭಾಗ್ಯದ ಬಾಗಿಲನ್ನು ತೆರೆದವರು ಶಿಕ್ಷಣ ಕ್ರಾಂತಿಯ ಮೂಲಕ. ಅವರ ಆದರ್ಶದ ಬೆಳಕಿನಲ್ಲಿ ನಮ್ಮ ಸಂಸ್ಥೆ ಸಾಗ್ತಾ ಇರುವಂಥದ್ದು. ಸಮರ್ಥ ಅಧ್ಯಕ್ಷರಾದಂಥ ಬಹುಮುಖ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದಂಥ ಡಾಕ್ಟರ್ KV ಚಿದಾನಂದ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸಂಸ್ಥೆ ಸಾಗ್ತಾ ಇದೆ. ಹಾಗಾಗಿ ಅವರು ವಿಶೇಷವಾಗಿ ನಮ್ಮ ಶಿಕ್ಷಣಾರ್ಥಿಗಳಿಗೆ ಕಲಿಕೆ ಮಾತ್ರವಲ್ಲದೆ ಸಮಗ್ರ ಶಿಕ್ಷಣಕ್ಕೆ ಅವರು ಒತ್ತನ್ನು ನೀಡ್ತಾರೆ. ಮುಖ್ಯವಾಗಿ ಈ ಸಂಸ್ಥೆಯ ವಿಶೇಷತೆ ಅಂದರೆ ಗುಣಮಟ್ಟದ ಶಿಕ್ಷಣ ಹಾಗೂ ಒತ್ತಡರಹಿತವಾದಂಥ ಕಲಿಕೆ ಮತ್ತು ಶಿಸ್ತುಬದ್ಧವಾದಂಥ ಕಲಿಕಾ ವಾತಾವರಣ ಇರುವಂಥದ್ದು ನಮ್ಮ ಸಂಸ್ಥೆಯ ವಿಶೇಷತೆ. ಮತ್ತು ವಿದ್ಯಾರ್ಥಿಗಳ ಪಠ್ಯ ಮತ್ತು ಪಠ್ಯಪೂರಕ ಚಟುವಟಿಕೆಗಳಿಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಹಾಗೂ ಮಾತೃವಾತ್ಸಲ್ಯವನ್ನು ತೋರ್ತಾ ಇರುವಂಥ ಶ್ರೀಮತಿ ಶೋಭಾ ಚಿದಾನಂದ ಮೇಡಮ್ ಇರ್ಬೋದು, ಹಾಗೂ ನವೀನ ಚಿಂತನೆಗಳನ್ನು ಆಧುನಿಕ ಶಿಕ್ಷಣಕ್ಕೆ ಅನುಗುಣವಾಗಿ ನೀಡ್ತಾ ಇರುವಂಥ ಶ್ರೀ ಆರ್ಕಿಟೆಕ್ಟ್ ಅಕ್ಷಯ್ KC ಅವರ ಚಿಂತನೆಗಳಿರ್ಬೋದು. ಇದೆಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯ ಅಭ್ಯುದಯದಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ವಹಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಸರ್ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಸುಳ್ಯ ತಾಲೂಕಿನಲ್ಲಿ NCC ಘಟಕ ಹೊಂದಿರುವಂಥ ಏಕೈಕ ಕಾಲೇಜು ನಮ್ಮದು. ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನಮ್ಮ ಸಂಸ್ಥೆಯಲ್ಲಿ ನೀಡಲಾಗ್ತಾ ಇದೆ ಸರ್. ಅದು ಕೂಡ ನಮ್ಮ ವಿದ್ಯಾರ್ಥಿಗಳ ಒಂದು ಶಿಕ್ಷಣದ ಪ್ರಗತಿಗೆ ಬಹಳಷ್ಟು ಮಹತ್ತರವಾದಂಥ ಕೊಡುಗೆ ಆಡಳಿತ ಮಂಡಳಿಯ ಕಡೆಯಿಂದ ನೀಡ್ತಾ ಇದ್ದಾರೆ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಮತ್ತು ಬಹಳ ಉತ್ತಮವಾದಂಥ ಒಂದು ಹೃದಯವಂತಿಕೆ ಇರುವಂಥ ಮಾನ್ಯ ಪ್ರಾಂಶುಪಾಲರು ಮತ್ತು ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವಂಥ ಆಡಳಿತಾಧಿಕಾರಿಗಳು ಮತ್ತು ಎಲ್ಲರ ಒಂದು ಒಳ್ಳೆಯ ಬೋಧಕ ಮತ್ತು ಬೋಧಕೇತರ ವೃಂದದವರ ಒಂದು ಮಾರ್ಗದರ್ಶನ ಮತ್ತು ಬೋಧನೆಯಿಂದಾಗಿ ಈ ಸಂಸ್ಥೆ ಒಳ್ಳೆಯ ದಿಕ್ಕಿನತ್ತ ಸಾಗ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ಉಪನ್ಯಾಸಕಿಯಾಗಿರುವಂಥ ರೇಷ್ಮಾ ದೇವರಗುಂಡ ಅವರಿದ್ದಾರೆ. ನಮಸ್ತೆ ಸರ್. ನಾನೊಬ್ಬಳು ಕಲಾ ವಿಭಾಗದ ಉಪನ್ಯಾಸಕಿಯಾಗಿ ಅತ್ಯಂತ ಸಂತೋಷ ಆಗ್ತಾ ಇದೆ ಸರ್. ಯಾಕೆಂತ ಹೇಳಿದರೆ ಹಲವಾರು ವರ್ಷಗಳಿಂದ 100% ರಿಸಲ್ಟ್ ಬರ್ತಾ ಇದೆ ನಮ್ಮದು. ಹಾಗೆಂತೇಳಿ 100% ರಿಸಲ್ಟ್ ಬರೋದು ಮುಖ್ಯವಲ್ಲ, ಬಟ್ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಸೇರುವಾಗ ಮಕ್ಕಳಂದರೆ ಮಾರ್ಕ್ಸ್ ತುಂಬ ಕಡಿಮೆ ಇರ್ತದೆ. ಅವರನ್ನು ಮತ್ತೆ ನಾವು ಪಳಗಿಸಿ ಮತ್ತು ಮಕ್ಕಳೊಂದು ಇಂಟ್ರೆಸ್ಟ್ ತೋರಿಸಿ ಒಳ್ಳೆ ಮಾರ್ಕ್ಸನ್ನು ತೆಗಿತಾರೆ. ಅದರಲ್ಲೂ ವಿಶೇಷವಾಗಿ ಅಂತ ಹೇಳಿದರೆ ನಮ್ಮಲ್ಲಿ ಸ್ಪೋರ್ಟ್ಸ್ ಕೂಡ ಆರ್ಕಿಟೆಕ್ಟ್ ಅಕ್ಷಯ್ KC ಅವರ ನೇತೃತ್ವದಲ್ಲಿ ಮತ್ತು ನಾಗರಾಜ್ ಭಟ್ಕಳ ಇವರ ಒಂದು ಸಾರಥ್ಯದಲ್ಲಿ ನಮ್ಮಲ್ಲೀಗ ಒಂದು ಸ್ಪೋರ್ಟ್ಸ್ ಟೀಮ್ ಇದೆ. ಅದರಲ್ಲಿ ಈಗ ನನ್ನ ಕಲಾ ವಿಭಾಗದಲ್ಲಿ ಡಿಸ್ಟಿಂಕ್ಷನ್ ಬಂದ ಹುಡುಗ ಕೂಡ ಒಬ್ಬ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಒಂದು ಸಂತೋಷ ಆಗ್ತಾ ಇದೆ. ಯಾವ ಸಬ್ಜೆಕ್ಟ್ ಮೇಡಮ್? ನಂದು ಬಯಾಲಜಿ ಸಬ್ಜೆಕ್ಟ್. ಎಲ್ರಿಗೂ ನಮಸ್ಕಾರ. ಸೊ ಸೈನ್ಸ್ ಟೀಚರಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ತಾಲೂಕಲ್ಲಿ ನಮ್ಮ ಸೈನ್ಸಲ್ಲಿ 2 ವಿದ್ಯಾರ್ಥಿಗಳು ಪ್ರಥಮ ಬಂದಿದ್ದಾರೆ. ಇದಲ್ಲದೆ ನಾವು ಸೈನ್ಸ್ನ ವಿದ್ಯಾರ್ಥಿಗಳಿಗೆ CET ನೀಟಂದು ಕೋಚಿಂಗ್ ಕೂಡ ಕೊಡ್ತಾ ಇದ್ದೀವಿ. ಮುಂದೆ ನಮಗೆ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ, ಸೈನ್ಸಲ್ಲಿ ಅವರು CET ನೀಟಲ್ಲಿ ಒಳ್ಳೆ ರ್ಯಾಂಕ್ ಪಡ್ತಾರೆ ಅಂತೇಳಿ. ಎಲ್ರಿಗೂ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಹೆಸರು ಸುಚೇತಾ. ಈ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿದ್ದು ಭೌತಶಾಸ್ತ್ರ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಕಲಿಯುವ ವರ್ಕ್ ಮಾಡುವ ಎಲ್ಲ ಸ್ಟಾಫ್ಗಳಿಗೂ ಉತ್ತಮವಾದ ವಾತಾವರಣ, ಪೂರಕವಾದ ವಾತಾವರಣವಿದೆ.
ವಿಜ್ಞಾನ ವಿಭಾಗದಲ್ಲಿ ಉತ್ತಮವಾದ ಲ್ಯಾಬ್ ವ್ಯವಸ್ಥೆ ಇದ್ದು ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಇಲ್ಲೇ ಈ ಕಾಲೇಜಿನಲ್ಲಿ ನಡೆಯುವುದರಿಂದ ಅವರಿಗೆ ಉತ್ತಮವಾದ ಅಂಕಗಳನ್ನು ಗಳಿಸಲು ಕೂಡ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಿದೆ. ಸ್ಟೇಟ್ ಲೆವೆಲಲ್ಲಿ ಈ ಕಾಲೇಜು ಗುರುತಿಸಿಕೊಳ್ಳಬೇಕು ಎನ್ನುವುದು ನಮ್ಮ ತುಂಬ ಆಸೆಯಾಗಿತ್ತು. ಆದರೆ ಇವಾಗ ತಾಲೂಕು ಲೆವೆಲ್ನಲ್ಲಿ ನಮಗೆ ಉತ್ತಮ ಫಲಿತಾಂಶ ಬಂದಿದೆ. ಮುಂಬರುವ ವರ್ಷಗಳಲ್ಲಿ ಉತ್ತಮ ಫಲಿತಾಂಶದೊಂದಿಗೆ ಸ್ಟೇಟ್ ಲೆವೆಲಲ್ಲೂ ಕೂಡ ನೆಹರು ಮೆಮೋರಿಯಲ್ ಕಾಲೇಜನ್ನು ಹೆಸರು ಬರುವಂತೆ ನಮ್ಮ ಗುರಿ ಹೊಂದಿದೆ. ಕನ್ನಡದಲ್ಲಿ ಈ ಬಾರಿ ವಿದ್ಯಾರ್ಥಿಗಳು 5 ಮಂದಿ ವಿದ್ಯಾರ್ಥಿನಿಯರು 100ಕ್ಕೆ 100 ಪೂರ್ಣ ಅಂಕಗಳನ್ನು ಗಳಿಸಿದ್ದಾರೆ ಮತ್ತು 100% ಕನ್ನಡದಲ್ಲಿ ಫಲಿತಾಂಶ ಕೂಡ ಬಂದಿದೆ. ಅದೊಂದು ಅಭಿಮಾನದಿಂದ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೀಕ್ಷಕರೇ, ಅತ್ಯುತ್ತಮ ಫಲಿತಾಂಶದ ಸಂಭ್ರಮದಲ್ಲಿರುವಂಥ ಈ ಕಾಲೇಜಿನ ಒಂದಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಅವರ ಖುಷಿಯನ್ನು ಕೂಡ ಕೇಳೋಣ. ವಿಶೇಷವಾಗಿ ಸೈನ್ಸ್ ಅಂದರೆ ವಿಜ್ಞಾನ ವಿಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನಿಯಾಗಿರುವಂಥ ಅತ್ಯುತ್ತಮ ಅಂಕವನ್ನು ಪಡೆದಿರುವಂಥ ಅಮೋಘ ಕೂಡ ನಮ್ಮ ಜೊತೆಗಿದ್ದಾರೆ. ಅಮೋಘ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಿಮ್ಮ ವೈಯಕ್ತಿಕವಾದ ಪರಿಚಯವನ್ನು ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ನಾನು ಅಮೋಘ್ ಅಂತೇಳಿ NMPUC ಕಾಲೇಜಲ್ಲಿ ಕಲ್ತದ್ದು. 2 ವರ್ಷ ಸೆಕೆಂಡ್ ಇಯರ್, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸೈನ್ಸಲ್ಲಿ. ನನ್ನ ಅಪ್ಪ ಲಾಯರ್ ಮತ್ತು ನನ್ನ ಅಮ್ಮ NMC ಡಿಗ್ರಿ ಕಾಲೇಜ್ BBN HOD. ನಿರೀಕ್ಷೆ ಮಾಡಿದರೆ ಎಷ್ಟು ಅಂಕ? ಎಕ್ಸ್ಪೆಕ್ಟೇಷನ್ ಇತ್ತು ಜಾಸ್ತಿ ಅಂತೇಳಿ, ಆದರೆ ಕಮ್ಮಿ ಬಂತು. ಅದು ಸ್ವಲ್ಪ ಬೇಜಾರಿದೆ. ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಬಂದಿದೆ? ಇಂಗ್ಲೀಷಲ್ಲಿ 89, ಹಿಂದಿಯಲ್ಲಿ 95, ಕೆಮಿಸ್ಟ್ರಿಯಲ್ಲಿ 99, ಫಿಸಿಕ್ಸಲ್ಲಿ 98, ಮ್ಯಾಥ್ಸಲ್ಲಿ 100 ಮತ್ತು ಕಂಪ್ಯೂಟ್ರಲ್ಲಿ 100. ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ ಎಕ್ಸಾಮಿಗೆ? ನಿಮ್ಮ ಸ್ಟಡಿ ಮೆಥಡ್ ಹೇಗೆ? ನಾನು ಜಾಸ್ತಿ ಅಂತ ಹೇಳಿ ಓದ್ತಾ ಇರಲಿಲ್ಲ. ಒಂದು 3 hours ಒಂದು ಮ್ಯಾಕ್ಸಿಮಮ್ ಒಂದು ಓದ್ತಿದ್ದೆ. ಅದರ ಜೊತೆ ಒಂದು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೆ. ಅಂದರೆ ಸ್ಪೋರ್ಟ್ಸ್ ಆಡೋದು, ಅಂದರೆ ಫುಟ್ಬಾಲ್, ಕ್ರಿಕೆಟ್. ಅದರ ಜೊತೆ ಸ್ವಲ್ಪ ನನ್ನ ಕಂಪ್ಯೂಟ್ರಲ್ಲಿ ಒಂದು ಕೋಡಿಂಗ್ ಎಲ್ಲ ಮಾಡ್ತಿದ್ದೆ. ಬೇರೆ ಆ್ಯಕ್ಟಿವಿಟೀಸಲ್ಲಿ ಇದ್ದೀರಾ? ಸ್ಪೋರ್ಟ್ಸಲ್ಲಿ ಇದ್ದೇನೆ. ಓಕೆ. ನಿಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳು ಇಂಥ ಒಂದು ಕಾರ್ಯಕ್ರಮವನ್ನು ನೋಡ್ಬೋದು. ಅವರಿಗೆ ನಿಮ್ಮ ಒಂದು ಅಮೋಘ ಸಾಧನೆ, ಅಮೋಘನ ಟಿಪ್ಸ್ ಏನು? ಟಿಪ್ಸ್ ಏನಂದರೆ, ನೀವೊಂದು ಗೋಲ್ ಸೆಟ್ ಮಾಡಿ, ಆ ಗೋಲಿಗೆ ತಕ್ಕ ಹಾಗೆ ನೀವು ಹಾರ್ಡ್ ವರ್ಕ್ ಮಾಡಬೇಕು ಅಂತೇಳಿ. ಗೋಲ್ ಅಂದರೆ ಒಂದು ಸರ್ಟೇನ್ ಆಗಿ ಒಂದು ಗೋಲ್ ಒಂದು ಇಟ್ಟು ಅದರೊಂದು ಹಾರ್ಡ್ ವರ್ಕ್ ಆಗಿ ಅದಕ್ಕೋಸ್ಕರ ಒಂದು ಮಾಡಬೇಕು. ಅಂದರೆ ಒಂದು ದಿನ ಮಾತ್ರ ಅಲ್ಲ, ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡಿ ನಮಗೆ ಆ ಗೋಲ್ ಸಕ್ಸಸ್ ಆಗ್ತದೆ. ವೆರಿ ಗುಡ್. ಏನು ಆಂಬಿಷನ್ ಇದೆ ಅಮೋಘ? ಇನ್ನು ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಮಾಡುವಂತ. ಯಾಕೆಂದ್ರೆ ನನಗೆ ಕೋಡಿಂಗ್ ಅಂದರೆ ಇಷ್ಟ, ಹಾಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಓಕೆ. ಪ್ರಾಂಶುಪಾಲರು ಮಾತಾಡ್ತಾ ಹೇಳ್ತಾ ಇದ್ರು, ಇದೊಂದು ಪಠ್ಯದ ಜೊತೆಗೆ ಪಠ್ಯೇತರ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಸಂಗತಿಗಳಿಗೂ ಕೂಡ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತೆ. ಹಾಗಾಗಿ ಇಲ್ಲಿಯ ವಿದ್ಯಾಸಂಸ್ಥೆಯಲ್ಲಿ ಇಂಥ ವಿದ್ಯಾರ್ಥಿಗಳು ಕೂಡ ಹೆಚ್ಚು ಮೂಡಿ ಬರ್ತಾ ಇದ್ದಾರೆ. ಒಂದಷ್ಟು ಸ್ಪೋರ್ಟ್ಸ್ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಹೇಳಿ ಹೆಸರು? ನಮಸ್ತೆ, ನನ್ನ ಹೆಸರು ಮಣಿಕಂಠ ಅಂತ. ತಂದೆ ಈರಪ್ಪ, ತಾಯಿ ನಿಂಗಮ್ಮ. ನಾನು ಮೂಲತಃ ಬೆಂಗಳೂರಿನವನು. ನಾನು ಇಲ್ಲಿ ಸ್ಪೋರ್ಟ್ಸ್ ಕೋಟದಲ್ಲಿ ಕಬಡ್ಡಿ ಆಟಗಾರ. ಇಲ್ಲಿ ನನ್ನ ಕ್ರೀಡೆಯನ್ನು ಗುರುತಿಸಿ ಸೆಲೆಕ್ಷನ್ ಕೊಟ್ಟು ಮತ್ತು ಉಚಿತ ಶಿಕ್ಷಣ ಕೊಟ್ಟಂಥ ಈ ಸಂಸ್ಥೆಗೂ ಮತ್ತು ಸಂಸ್ಥಾಪಕರಿಗೂ ಧನ್ಯವಾದ ಕೋರ್ತೇನೆ. ಮತ್ತು ನಾನು ಎಕ್ಸಾಮಲ್ಲಿ ಇಷ್ಟು ಅತ್ಯುತ್ತಮ ಅಂಕ ತೆಗೆಯಲಿಕ್ಕೆ ಶಿಕ್ಷಕರ ಸಹಾಯ ಮತ್ತು ಅವರ ಶ್ರಮಕ್ಕೆ ನಾನು ಕೃತಜ್ಞತೆ ಮತ್ತು ಧನ್ಯವಾದ ಕೋರುತ್ತೇನೆ. ಓಕೆ. ಭವಿಷ್ಯದಲ್ಲಿ ಪ್ರೋ ಕಬಡ್ಡಿಯಲ್ಲಿ ಆಡ್ತೀರಲ್ಲ? ಆಸೆ ಇದೆ, ಚಾನ್ಸ್ ಸಿಕ್ಕರೆ ಆಡ್ತೇವೆ ಸರ್. ಓಕೆ. ಹಾಗೆ ವಿದ್ಯಾಸಂಸ್ಥೆ ನೆನಪಿಸಿಕೊಳ್ತೀರಲ್ಲ? ಹಾಂ ಸರ್, ಪಕ್ಕ. ಓಕೆ. ಹೇಗೆ? ನಮಸ್ತೆ, ನನ್ನ ಹೆಸರು ಸುಮಂತ್ ಅಂತೇಳಿ. ತಂದೆ ರಾಘವೇಂದ್ರ ಮತ್ತು ಅಮ್ಮ ಸುಧಾ ಅಂತೇಳಿ. ನಾನು ಕರ್ನಾಟಕ ಅಲ್ಲ, ಕೇರಳದಲ್ಲಿ ಡಿಸೈಡ್ ಆಗಿರೋದು, ಕಾಸರಗೋಡಲ್ಲಿ. ಸೊ ಅಲ್ಲಿ ಸಬ್ಜೆಕ್ಟ್ ಇಲ್ಲದ ಕಾರಣ ಕಾಲೇಜ್ ಒಳ್ಳೆಯದೆ ಅಂತೇಳಿ, ಅಂದರೆ ನ್ಯಾಕ್ ರೇಟೆಡ್ ಆಗಿ ಅಂತೇಳಿ ಇಲ್ಲಿಗೆ ಬಂದದ್ದು PUC. ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅದೇ ಇಲ್ಲೇ. ಮತ್ತು ಒಳ್ಳೆ ಟೀಚರ್ಸ್ದು ಸಪೋರ್ಟ್ ಇದ್ದ ಕಾರಣ, ಮತ್ತು ಒಳ್ಳೆ ಫ್ರೆಂಡ್ಸ್ ಇದ್ದ ಕಾರಣ, ಒಂದು ಫ್ರೆಂಡ್ ಸರ್ಕಲ್ ಇದ್ದ ಕಾರಣ, ಮತ್ತು ಆಚೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಅಂದರೆ ಇನ್ವಾಲ್ವ್ಮೆಂಟ್ ಇತ್ತು ಎಲ್ಲರದು ಅಂತ. ಸೊ ಈಗ ಕಾಂಪಿಟೇಷನ್ಸಿಗೆ ಹೋಗೋದಾಗಿರ್ಬೋದು. ಸೊ ಒಳ್ಳೆ ಸಪೋರ್ಟಿವ್ ಆಗಿದ್ರು ಎಲ್ಲರೂ ಸರ್. ಸೊ ಅದರಿಂದಾಗಿ ಇದಾಗ್ಬೋದು ಅಂತ ಹೇಳಲು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕುಶೀರಾ. ನಾವು ಇಷ್ಟು ಒಳ್ಳೆ ಅಂಕ ತೆಗಿಲಿಕ್ಕೆ ಮೇಯ್ನಾಗಿ ರೀಸನ್ ಅಂತ ಹೇಳಿದರೆ ನಮ್ಮ ಲೆಕ್ಚರರ್ಸ್. ಯಾಕೆಂತ ಹೇಳಿದರೆ ಅವರು ಪ್ರತಿಯೊಂದು ವಿಷಯದಲ್ಲಿ ಯಾವ ಸಂದರ್ಭದಲ್ಲೂ ನಾವು ಏನೇ ಡೌಟ್ ಕೇಳ್ತಿದ್ರು ಅವರು ಕ್ಲಿಯರ್ ಮಾಡಲಿಕ್ಕೆ ರೆಡಿ ಇರ್ತಿದ್ರು. ತುಂಬ ಸಪೋರ್ಟಿವ್ ಸಹ ಆಗಿರ್ತಿದ್ರು. ಸೊ ಅದೊಂದು ತುಂಬ ಖುಷಿ ಇದೆ. ಅದೇ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲಿಲ್ಲ, ಇನ್ನೂ ಜಾಸ್ತಿ ಬರಬೇಕಿತ್ತು, ಬಟ್ ಆಗಿಲ್ಲ. ಸೊ ಸ್ವಲ್ಪ ಬೇಜಾರಿದೆ. ಥ್ಯಾಂಕ್ ಯು. ಈ ಬಾರಿಯ ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಆಗಿರುವಂಥ ಅಮೋಘ ಅವರ ಅಮ್ಮ ಅವರು ಕೂಡ ಇದೇ ವಿದ್ಯಾಸಂಸ್ಥೆಯ ಪದವಿ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವ್ರು. ಹಾಗಾಗಿ ಅವರ ಅಭಿಪ್ರಾಯವನ್ನು ಕೂಡ ನಾವು ಪಡೆಯಬೇಕಾಗಿದೆ. ಬನ್ನಿ ಮೇಡಮ್, ಏನನ್ನಿಸ್ತಾ ಇದೆ ಮೇಡಮ್ ಮಗನ ಸಾಧನೆ ಬಗ್ಗೆ? ಹೆಮ್ಮೆ ಅನ್ನಿಸ್ತಾ ಇದೆ. ಏಕೆಂದರೆ ಅದು ಅವನ ಸಾಧನೆ. ನಾನಾಗಿ ಅವನಿಗೆ ಹೀಗೆ ಓದು ಹೀಗೆ ಮಾಡು ಅಂತಿಲ್ಲ. ಅವನಿಗೆ ಜಸ್ಟ್ ನಾನೊಂದು ಮೋಟಿವೇಟ್ ಮಾಡಿದೆ.
ಅಂದರೆ ನಿನಗೆ ಹೇಗೆ ಹೋದರೆ ಮುಂದೆ ಓದಬಹುದು, ಯಾವ ರೀತಿಯಲ್ಲಿ ಓದಬಹುದು ಅನ್ನುವಂಥದ್ದು, ಹಾಗೆ ಅವನ ಸಾಧನೆ. ಓಕೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅಂತ ಇದೆ, ಹಾಗೆ ಮನೆಯಲ್ಲೂ ಕೂಡ? ಮನೆಯಲ್ಲಿ ಕೂಡ ಅಂದರೆ ನಾನು NMCಗೆ ಜಾಯ್ನ್ ಆಗಿ 17 ವರ್ಷ ಆಯಿತು. ಅವನು 2 ವರ್ಷದ ಮಗುವಿಂದ ಈ ಕಾಲೇಜಿಗೆ ಬರ್ತಾ ಇದ್ದಾನೆ, ಪ್ಲೇ ಹೋಮಿಂದಲಾಗಾಯಿತು. ಸೊ ಅವತ್ತಿಂದನೂ ಕೂಡ ನಾನು ಅವನಲ್ಲಿ ಏನು ಹೇಳಿದ್ದು ಅಂದರೆ, ನೀನು ಓದು, ಇವತ್ತಿಷ್ಟು ಓದು. ಸೊ ಅಷ್ಟನ್ನು ಮಾತ್ರ ಅವನು ಓದಿ ಮುಗಿಳ್ತಿದ್ದ. ಮತ್ತು 1ನೇ ಕ್ಲಾಸಿನ ನಂತರ ಹೇಳಿಕೊಟ್ಟೆ ಹೀಗೆ ಓದು ಅನ್ನುವಂಥದ್ದು. ಸೊ ಅವನೇ ಕ್ವಶನ್ ಆನ್ಸರ್ಸ್ ಬರೆದು ಅವನೇ ಸೆಲ್ಫ್ ಸ್ಟಡಿಯಾಗಿ, ಸೊ ಅವತ್ತಿಂದ ಇವತ್ತಿನವರೆಗೂ ಅವನು ಅದನ್ನೇ ಮಾಡಿರುವಂಥದ್ದು. ಸೊ ನಾನು ಅವನಿಗೆ ಗೊತ್ತಿರೋದನ್ನು ಮಾತ್ರ ಹೇಳಿಕೊಟ್ಟದ್ದಷ್ಟೇ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಶಿಕ್ಷಣ ಕ್ಷೇತ್ರದ ಮೊದಲ ಕೂಸು, ಅವರ ಕನಸಿನ ಮೊದಲ ಕೂಸು ನೆಹರು ಸ್ಮಾರಕ ಈ ಒಂದು ಕಾಲೇಜು ಇವತ್ತು ಸುವರ್ಣ ಸಂಭ್ರಮದಲ್ಲಿದೆ. ಬಹುಶಃ ಇಂಥ ಒಂದು ಸಂಭ್ರಮದಲ್ಲಿರುವಂಥ ಈ ವಿದ್ಯಾಸಂಸ್ಥೆ ಅತ್ಯುತ್ತಮ ಫಲಿತಾಂಶವನ್ನು ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ದಾಖಲಿಸ್ತಾ ಇದೆ. ಈಗಾಗಲೇ ಪ್ರಾಂಶುಪಾಲರು, ಆಡಳಿತಾಧಿಕಾರಿಗಳು, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಜೊತೆಗೆ ಕ್ರೀಡಾಪಟುಗಳು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ನಮ್ಮ ಸಂಸ್ಥೆಯ ಕಡೆಯಿಂದ ಕೂಡ ಈ ವಿದ್ಯಾಸಂಸ್ಥೆಗೆ ಹ್ಯಾಟ್ಸ್ ಆಫ್ ಮತ್ತು ಅಭಿನಂದನೆಯನ್ನು ಹೇಳ್ತಾ NMCಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.